ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಮೀನಿನ ಫ್ರೈ ಹಾಗೆ ಮೀನಿನ ಸಾರನ್ನು ಒಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಇದಕ್ಕೆ ನಾನು ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿಲ್ಲ. ಬನ್ನಿ ನೋಡೋಣ. ಮೊದಲಿಗೆ ಫಿಶ್ ಫ್ರೈ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆಯೇ 1/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಟೀ ಸ್ಪೂನು ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಹೋಳು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗಟ್ಟಿಯಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈ ಮಿಶ್ರಣ ಗಟ್ಟಿಯಾಗಿರಲಿ. ನೋಡಿ, ಇಲ್ಲಿ ನಾನು ಅರ್ಧ kg ಫಿಶ್ ತಗೊಂಡಿದ್ದೀನಿ. ಈ ಮೀನಿನ ಹೆಸರು ಶೇರಿ ಅಂತ. ನೋಡಿ, ಇದಕ್ಕೆ ಇದು ಫಿಶ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಥರ ನೀಟಾಗಿ ಹಚ್ಕೊಳ್ಳೋಣ. ಮೇಲೆ ಕೆಳಗೆ ಎಲ್ಲ ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು ಫಿಶ್ ಪೀಸಸ್ಗೆ. ನೋಡಿ, ಈಗೆಲ್ಲ ಅಪ್ಲೈ ಆಗಿದೆ. ಇದನ್ನು ಈಗ ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಇದು ಮ್ಯಾರಿನೇಟ್ ಆಗ್ತಾ ಇರೋ ಟೈಮ್ನಲ್ಲೇ ನಾವು ಈ ಕಡೆ ಮೀನು ಸಾರಿಗೂ ಕೂಡ ರೆಡಿ ಮಾಡ್ಕೋಬೋದು. ಬನ್ನಿ, ಈಗ ಈ ಮೀನು ಸಾರು ಇವತ್ತು ಮೀನು ಸಾರು ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾನು 1 kg ಮೀನು ತಗೊಂಡಿದ್ದೀನಿ. ಅದಕ್ಕೆ ನಾನು ಮೀಡಿಯಮ್ ಸೈಜು 2 ಈರುಳ್ಳಿ, ಹಾಗೆ ಮೀಡಿಯಮ್ ಸೈಜು 1 ಟೊಮೆಟೊ, ಹಾಗೆ 7-8 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು 4-5 ಪೀಸು ಶುಂಠಿ ಪೀಸಸ್ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನು ಕಾಳು ಮೆಣಸಿನ ಕಾಳು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 1/4 ಟೀ ಸ್ಪೂನು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ನೋಡಿ, ಈ 3 ಕಾಳನ್ನು ಕೂಡ ಈಗ ಎಣ್ಣೆ ಹಾಕ್ತಾನೆ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ಮೆಂತ್ಯಕಾಳು, ಜೀರಿಗೆ ಕಾಳು, ಹಾಗೆ ಕಾಳು ಮೆಣಸಿನ ಕಾಳು. ನೋಡಿ, ಈಗ ಇಷ್ಟು ರೋಸ್ಟ್ ಆದರೆ ಸಾಕು. ಕಲರ್ ಚೇಂಜ್ ಆದ ತಕ್ಷಣವೇ ಈಗ ನಾನು ಅದನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಉಳಿದಿದ್ದ ಮಸಾಲೆ ಕೂಡ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಹುರ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಹಾಗೆಯೇ ಟೊಮೆಟೊ ಇವೆಲ್ಲವನ್ನೂ ಕೂಡ ಎಣ್ಣೆ ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಸಲ. ನೋಡಿ, ಇವೆಲ್ಲವೂ ಫ್ರೈ ಆಗಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನು ಅರಿಶಿನ ಪುಡಿ, ಹಾಗೆ 2 ಟೇಬಲ್ ಸ್ಪೂನು ಖಾರದ ಪುಡಿ, ಹಾಗೆ 1.5 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧ ಕಪ್ಪು ಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಫ್ರೆಶ್ ಕೊಕೊನಟ್ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಒಣ ಕೊಬ್ಬರಿ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಮಸಾಲೆ ಎಲ್ಲ ಆರಿದ ಮೇಲೆ ನೋಡಿ, ಇಲ್ಲಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈ ಜಾರಿಗೆ 1 ಟೇಬಲ್ ಸ್ಪೂನು ದೊಡ್ಡಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಮೀನಿನ ಮಸಾಲೆ ಈಗ ರೆಡಿಯಾಗಿದೆ. ಬನ್ನಿ, ಈಗ ಮೀನು ಸಾರು ರೆಡಿ ಮಾಡ್ಕೊಳ್ಳೋಣ. ಮೀನು ಸಾರು ಮಾಡಲಿಕ್ಕೆ 2 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ನೀವು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಘಮ. ಇದಕ್ಕೆ ನಾನು 1 ಈರುಳ್ಳಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾನು ಮೀನಿನ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರನ್ನು ಆ್ಯಡ್ ಮಾಡ್ಕೊ. ಮೀನು ಸಾರು ಎಷ್ಟು ಗಟ್ಟಿಯಾಗಬೇಕು, ಸಾರು ಎಷ್ಟು ತಿನ್ನಾಗಬೇಕು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ನಾನೀಗ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮೀನು ಸಾರು ಒಂದು ಕುದಿ ಬಂದ ತಕ್ಷಣವೇ ಈಗ ನಾನು ಫಿಶ್ ಪೀಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನು ದೊಡ್ಡಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ ಮೀನು ಸಾರನ್ನು. ಹಾಗೆಯೇ ಈ ಕಡೆ ಫಿಶ್ ಫ್ರೈ ಕೂಡ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಈ ಥರ ಫಿಶ್ ಪೀಸಸ್ನ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, 2 ಕಡೆನೂ ತಿರ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಫಿಶ್ ಪೀಸಸ್ನ. ನೋಡಿ, ಇಲ್ಲಿ ಮೀನು ಸಾರು ಕೂಡ ರೆಡಿ ಆಗ್ತಾ ಇದೆ. ನೋಡಿ, ಈಗ ಫಿಶ್ ಫ್ರೈ ಕೂಡ ರೆಡಿ ಆಗ್ತಾ ಇದೆ. ಇಲ್ಲಿ ನಾವು ಇದನ್ನು ಫಿಶ್ ಫ್ರೈ ಹಾಗೆ ಮೀನು ಸಾರನ್ನ ಎರಡೂ ಕೂಡ ಬೇಗನೆ ಮಾಡ್ಕೋಬೋದು. ಇದಕ್ಕೆ ನಾವು ಗರಂ ಮಸಾಲ ಹಾಕ್ತಾ ಇಲ್ಲ ಈ ಸಲ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಆ ಥರ ಎಲ್ಲ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಅತಿ ಬೇಗವಾಗಿ ಮಾಡ್ಕೋಬೋದು. ಮೀನು ಸಾರು ಕೂಡ ರೆಡಿಯಾಗಿದೆ. ಹಾಗೆ ಇಲ್ಲಿ ಫಿಶ್ ಫ್ರೈ ಕೂಡ ರೆಡಿಯಾಗಿದೆ. ಈಗ 2ನೇ ಸಲ ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆಯೇ ಫಿಶ್ ಪೀಸಸ್ ಇಟ್ಬಿಟ್ಟು ಈ ಥರ ನೀಟಾಗಿ ಕುಕ್ ಮಾಡಿಕೊಂಡ್ರೆ ನೋಡಿ, ಫಿಶ್ ಫ್ರೈ ಈಗ ರೆಡಿಯಾಗಿದೆ. ಈ ಫಿಶ್ ಫ್ರೈ ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಫಿಶ್ ಫ್ರೈ ಹಾಗೆ ಮೀನು ಸಾರನ್ನ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.